ಈಗ ಸದ್ಯಕ್ಕೆ ಮೋಕ್ಷಿತಾ ಪೈ ಅವ್ರದ್ದು ಒಂದು ಹಳೆ ವಿಷಯ. ಅವ್ರೇನೋ ಟೀಚರ್ ಆಗಿದ್ರಂತೆ, ಆ ಟೈಮಲ್ಲಿ ಏನೋ ಒಂದು ಕಿಡ್ನಾಪ್ ಸಮಥಿಂಗ್ ವಿಷಯದಲ್ಲಿ ಅವರು ಏನೋ ವಿಚಾರಣೆ ಕರೆದಿದ್ರು ಪೊಲೀಸ್ನವರು, ಆ ತರದೆಲ್ಲ. ಸೊ ಅದ್ರ ಬಗ್ಗೆ ತುಂಬಾ ಟ್ರಾಲ್ ಆಗ್ತಾ ಇದೆ ಆಕ್ಚುಲಿ. ಅದು ಇವಾಗ ಸ್ವಲ್ಪ ಡೌನ್ ಆಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮೋಕ್ಷಿತಾ ನನಗೆ ತಂಗಿ ತರ ಆಕ್ಚುಲಿ. ಈ ಟ್ಯೂಷನ್ ವಿಷಯದ ಬಗ್ಗೆ ನಮ್ಗೆ ಒಳಗಡೆ ಒಂದ್ಸಲ ನಾನು ಟ್ಯೂಷನ್ ಮಾಡಿ ನನ್ನ ಜೀವನ ಸಾಗಿಸ್ತಿದ್ದೆ ಅಣ್ಣ ಅಂತೆಲ್ಲ ಹೇಳ್ಕೊಂಡಿದ್ದು. ಬಟ್ ಇದೆಲ್ಲ ನೋಡಿದಾಗ ನಮ್ಗೆ ಅದ್ರ ಬಗ್ಗೆ ಅಷ್ಟು ಏನು ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಅದ್ರ ಬಗ್ಗೆ ಆಲ್ರೆಡಿ 2018 ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದ್ದೆ ಮೋಕ್ಷಿತನ್ಗೆ. ಸರ್, ಟ್ರೋಲ್ ಮಾಡೋರಿಗೆ ನಾನು ಹೇಳ್ತೀನಿ, ವಿಷಯ ಏನು ಅಂತ ತಿಳ್ಕೊಳ್ಳಿ. ಸತ್ಯತೆ ತಿಳ್ಕೊಂಡು ನೀವು ಟ್ರೋಲ್ ಮಾಡಿ, ನಮ್ಗೆ ಯಾರಿಗೂ ಬೇಜಾರಿಲ್ಲ ಸರ್. ಮತ್ತೆ ಯಾವ್ದೇ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗ್ಲಿ, ಸಣ್ಣ ಸೆಲೆಬ್ರಿಟಿ ಆಗ್ಲಿ, ಯಾವ್ದೋ ಚಿಕ್ಕ ಕಾಮನ್ ಮ್ಯಾನ್ ಆಗಿರ್ಲಿ, ಎಲ್ರಿಗೂ ಕೂಡ ಏನಿರುತ್ತೆ ಅಂದ್ರೆ ಅವ್ರದೇ ಒಂದು ವ್ಯಕ್ತಿತ್ವ ಇರುತ್ತೆ ಸರ್. ಒಂದು ಫ್ಯಾಮಿಲಿ ಇರ್ತದೆ. ಇವಾಗ ಟ್ರೋಲ್ ಮಾಡೋದು ಒಂದು ಫ್ಯಾಮಿಲಿ ಇರ್ತದೆ ಸರ್. ಎಲ್ಲವನ್ನೂ ಯೋಚನೆ ಮಾಡಿ ಅವ್ರು ಮಾಡ್ಬೇಕಾಗತ್ತೆ. ಒಂದು ಟ್ರೋಲ್ ಮಾಡೋದ್ರಿಂದ ಏನ್ ಯಾವ್ದೋ ಒಂದು ನನ್ನ ಟ್ರೋಲ್ ಪೇಜ್ ಲೈಕ್ ಸಿಗ್ತವೆ, ಕಮೆಂಟ್ ಸಿಗ್ತವೆ ಅಂತ ಮಾಡೋದಲ್ಲ ಸರ್. ನಾನು ಅವ್ರಿಗೆಲ್ಲ ನನ್ನ ಅಣ್ಣ ತಮ್ಮಂದಿರಿದ್ದಾಗೆ, ನನ್ನ ಸ್ನೇಹಿತರಿದ್ದಾಗೆ ಅವ್ರಿಗೆಲ್ಲ ನಾನು ಒಂದೇ ಮಾಡ್ತಿದ್ದೀನಿ, ಸತ್ಯ ಏನು ಅಂತ ತಿಳ್ಕೊಳ್ಳಿ ಪೂರ್ತಿಯಾಗಿ. ಯಾಕಂದ್ರೆ ಮೋಕ್ಷಿತವ್ರು ಒಳಗಡೆ ಇದ್ದಾರೆ, ಅದ್ರ ಬಗ್ಗೆ ನಾವೇನೂ ಕಮೆಂಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಯಾಕಂದ್ರೆ ಅವರೇ ಒಂದು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಆದ್ರೂ ಕೂಡ ಅದಕ್ಕಿಂತ ಮುಂಚೆ ಕೋರ್ಟ್ ಅದ್ರ ಬಗ್ಗೆ ಕ್ಲೀನ್ ಚಿಟ್ ಕೊಟ್ಟಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಕರೆಕ್ಟ್. ಗೋಲ್ಡ್ ಸುರೇಶ್ ಅವರಿಗೆ, ನಿಮ್ಮ ಒಂದು ಪ್ರೊಫೆಷನ್ಗೆ ಈಗ ಇಲ್ಲಿ ಸಿಕ್ಕಿರುವಂತಹ ರೆಕಗ್ನಿಷನ್ ಬಿಗ್ ಬಾಸ್ ಮನೆಯಿಂದ ಅದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ, ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಹೊರಗಡೆ ಇವಾಗ ನಿಮ್ಮ ಬಿಸ್ನೆಸ್ಗೆ? ಸರ್, ನನ್ನ ವ್ಯಕ್ತಿತ್ವ ಏನು ಅನ್ನೋದನ್ನ ತೋರಿಸಿದೆ. ನಾನು ಎಂತ ವ್ಯಕ್ತಿ ಅನ್ನೋದನ್ನ ತೋರಿಸಿದೆ. ನಾನು ಏನ್ ಮಾಡ್ಕೊಂಡ್ ಬಂದಿದ್ದೀನಿ, ಏನೇನ್ ನಾನು ಮಾಡ್ತೇನೆ. ಯಾಕಂದ್ರೆ ಬರೀ ಕೆಲಸ ಮಾಡೋದ್ರಿಂದೆಲ್ಲ ನನ್ನನ್ನು ನಂಬ್ಕೊಂಡು ಸುಮಾರು ಫ್ಯಾಮಿಲಿಗಳು ಕೆಲಸ ಮಾಡ್ತಾ ಇದ್ದೀನಿ. ಅಂತವ್ರಿಗೆ ಇನ್ನೊಂದಿಷ್ಟು ಫ್ಯಾಮಿಲಿಗಳಿಗೆ ನಾನು ಕೆಲಸ ಕೊಡ್ಬೇಕಂತ ಇರೋನು. ನನ್ನನ್ನ ನಂಬಿ ನನಗೆ ಕೆಲಸ ಕೊಟ್ರೆ ಆ ತರ ನನ್ನೂ ಬೆಳೆದು ನನ್ನ ಜೊತೆಗಿರುವಂತವ್ರನ್ನು ಬೆಳೆಸಿ ಅಷ್ಟು ಫ್ಯಾಮಿಲಿಗಳು ಜೀವನ ಮಾಡ್ತವೆ. ಇದೆಲ್ಲವೂ ಕೂಡ ಜನಗಳಿಗೆ ಇಷ್ಟ ಆಗಿ ಮುಂದಿನ ದಿನಗಳಲ್ಲಿ ನನಗೆ ಇನ್ನೊಂದ್ ಸ್ವಲ್ಪ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಒಳ್ಳೆ ಪ್ರಾಜೆಕ್ಟ್ಗಳು ನನ್ನ ನಂಬಿ ಕೊಡ್ತಾರೆ ಅಂತ ನನ್ಗೆ ಅನಿಸುತ್ತೆ ಸರ್. ಓಕೆ.